ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೊರಟಿರೋದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅನ್ನೋದನ್ನು ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ನಾವು ಮನೆಯಿಂದ 6:30ಗೆ ಬಿಟ್ವಿ. ಅಲ್ಲಿಂದ ಹೊರಟು ನಾವು ಹೋಗಿ ರೀಚ್ ಆಗಿದ್ದು ಶರಾವತಿ ಕಣಿವೆ ಅಥವಾ ಗೇರ್ಸೊಪ್ಪ ವ್ಯೂ ಪಾಯಿಂಟ್ಗೆ. ಅಲ್ಲಿ ಮಂಗಗಳಿದ್ವು, ಅವಕ್ಕೆಲ್ಲ ಹಣ್ಣುಗಳನ್ನು ಕೊಟ್ಟು ನಾವು ಅಲ್ಲಿಂದ ಹೊರಟ್ವಿ. ಆಮೇಲೆ ರೀಚ್ ಆಗಿದ್ದು ಶರಾವತಿ ನದಿಯ ಬ್ರಿಡ್ಜ್ಗೆ. ಇದು ಹೊನ್ನಾವರದ ಅತ್ಯಂತ ಫೇಮಸ್ ಜಾಗ ಅಂತಲೇ ಹೇಳ್ಬೋದು. ನೋಡೋಕ್ಕೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬೋಟಿಂಗ್ ಎಲ್ಲನೂ ಕೂಡ ಮಾಡ್ತಾರೆ ಈ ಸೇತುವೆ ಕೆಳಗಡೆ. ಆಮೇಲೆ ರೀಚ್ ಆಗಿದ್ದು ನಾವು ದೇವಸ್ಥಾನಕ್ಕೆ. ಅಲ್ಲಿ ಹೂವು ಹಣ್ಣು ಕಾಯಿಗಳನ್ನು ತಗೊಂಡು ದೇವಸ್ಥಾನಕ್ಕೆ ರೀಚ್ ಆದೆ. ಅದು ಎಲ್ಲಿ ಅಂತಂದರೆ ಇಡಗುಂಜಿ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ. ಅಲ್ಲಿ ನಾವು ದೇವಸ್ಥಾನದಲ್ಲಿ ದರ್ಶನವನ್ನು ಮಾಡಿಕೊಂಡು ಒಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಆಮೇಲೆ ಗಣಹೋಮ ಇತ್ತು, ಗಣಹೋಮವನ್ನು ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕಾಗಿ ಹೊರಟ್ವಿ. ಅಲ್ಲಿ ನಾವು ಎಲ್ಲ ಪೂಜೆಗಳನ್ನು ಮುಗಿಸಿ ಹೊರಟಿದ್ದು ಅಪ್ಸರಕೊಂಡ ಬೀಚ್ಗೆ. ಇಡಗುಂಜಿ ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರದಲ್ಲೇ ಈ ಅಪ್ಸರಕೊಂಡ ಬೀಚ್ ಇದೆ. ಮಧ್ಯಾಹ್ನ ತುಂಬ ಬಿಸಿಲಿರೋದ್ರಿಂದ ನಾವು ಹಾಗೆ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಹಾಗೆ ಮನೆಗೆ ಹೊರಟ್ವಿ. ಧನ್ಯವಾದಗಳು ಸ್ನೇಹಿತರೆ.